ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಏನಾಗಿದೆ, ಜನಗಳಿಗೆ ಒಳ್ಳೆಯದಾಗಿದೆಯಾ ಕೆಟ್ಟದ್ದಾಗಿದೆಯಾ ಅಂತ ಯೋಚನೆ ಮಾಡಿದಾಗ ಬಿ ಜೆ ಪಿ ಸರ್ಕಾರದಿಂದ ಎಲ್ಲ ವರ್ಗದ ಜನಕ್ಕೂ ತೊಂದರೆ ಆಗಿದೆ. ಇಲ್ಲಿ ಬಡವರು ಶ್ರೀಮಂತರು ಅನ್ನೋದೇನಿಲ್ಲ, ಎಲ್ಲರಿಗೂ ತೊಂದರೆ ಆಗಿದೆ. ಆದ್ರೂ ಕೆಲವರಿಗೆ ನಾಲೆಡ್ಜ್ ಇಲ್ಲ, ಅವರಿಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ, ಸುಮ್ಮನೆ ಬಿ ಜೆ ಪಿ ಅಂತಾರೆ. बीजेपी की टिकट पर तो कुत्ता भी खड़ा हो जाए हम जिताएंगे। ये सच है, अगर कुत्ता भी आएगा उसको भी जिताएंगे। ಕೆಲವರು ಸುಮ್ಮನೆ ಮೋದಿ ಅಂತಾರೆ. ಅನಂತಕುಮಾರ್ ಹೆಗಡೆ ಅಂತವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಂದೆ ಮುಖ ನೋಡಿ ಗಂಡು ಮುಖ ನೋಡಬೇಡಿ, ಹೆಣ್ಣು ಕೊಡಿ ಅಂತ ಹೇಳ್ತಾರೆ ಅನಂತಕುಮಾರ್ ಹೆಗಡೆ ಅವರು. ಅದರ ಅರ್ಥ ಏನು ಅಂತ ಇಡೀ ಬಿ ಜೆ ಪಿ ಪಕ್ಷನೇ ಯೋಚನೆ ಮಾಡಬೇಕು. ಮೋದಿ 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 ಅಂತ ಓಟ್ ಕೇಳೋರಲ್ಲ. ಮೋದಿ ಬಿಟ್ಟು ಯಾವುದೇ ಎಂ ಪಿ ಕ್ಯಾಂಡಿಡೇಟ್ ಆಗಲಿ, ಅವ್ರ ಸ್ವಂತ ಯೋಗ್ಯತೆ ಏನಿದೆ, ಅವ್ರ ಯೋಗ್ಯತೆ ಮೇಲೆ ಯಾರಾದರೂ ಓಟ್ ಕೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಬರೀ ಮೋದಿ ಅನ್ನೋ ಮಟ್ಟದಲ್ಲಿ ಅವರು ಓಟ್ ಕೇಳ್ತಾ ಇದ್ದಾರೆ. ಇವ್ರದ್ದು ಸ್ವಂತ ಕೆಪಾಸಿಟಿ ಏನೂ ಇಲ್ಲ. ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಎಷ್ಟು ಹಗರಣಗಳು ಮಾಡಿದ್ರು, ಎಷ್ಟು ಜನಕ್ಕೆ ತೊಂದರೆ ಆಯಿತು. ಸಿದ್ದರಾಮಯ್ಯ ಅವರು ಇಂದಿರಾ ಕ್ಯಾಂಟೀನ್ ಅಂತ ತೆಗೆದ ಮೇಲೆ ಅದಕ್ಕೆ ಎಷ್ಟೋ ಬಡವರು, ಸ್ಟೂಡೆಂಟ್ಸು, ಬಡ ಮಕ್ಕಳು, ಓದೋಕ್ಕೆ ತೊಂದರೆ ಇರೋರು ಅಲ್ಲಿ ಊಟ ಮಾಡಿ ಓದ್ಕೊಂಡು ಕೆಲಸಕ್ಕೆ ಹೋಗಿ ದುಡಿದು ಕುಟುಂಬ ನಡೆಸುವಂಥ ಒಂದು ಇದಿತ್ತು. ಅದಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟ ಇಂದಿರಾ ಕ್ಯಾಂಟೀನ್. ಅದನ್ನು ಸಿ ಟಿ ರವಿ ಅವರು, ಅವ್ರಿಗೆ ಊಟದ್ದು ಹಸಿವುದು ಬೆಲೆ ಗೊತ್ತಿಲ್ಲ. ಈ ಬಿ ಜೆ ಪಿಯವ್ರಿಗೆ ಯಾರಿಗೂ ಬಡವ್ರ ಕಷ್ಟ ಗೊತ್ತಿಲ್ಲ. ಅವ್ರಿಗೇನಿದ್ರು ಅವರು ಸುಖವಾಗಿ ರಾಜವೈಭವವಾಗಿ ಅಧಿಕಾರ ನಡೆಸೋದು ಮತ್ತು ಹಗರಣ ಮಾಡೋದೊಂದು ಬಿಟ್ಟರೆ ಬಿ ಜೆ ಪಿಯವ್ರಿಗೆ ಬಡವ್ರ ಬಗ್ಗೆ, ಇವ್ರ ಬಗ್ಗೆ ಏನೂ ಕಷ್ಟದ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿರೋ ಅಂಥ ಒಂದೊಂದು ಬೆನಿಫಿಟ್ಸ್ನ ಇವರು ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ. ದೀನ ದಲಿತರಿಗೆ ತೊಂದರೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಮುಸ್ಲಿಮ್ ಅಂತ ಇಟ್ಕೊಂಡು ಅವ್ರಿಗೆ ತೊಂದರೆ ಮಾಡೋಕ್ಕೆ ಇದು ಮಾಡ್ತಾರೆ. ಎಲ್ಲರೂ ಚೆನ್ನಾಗಿ ಬದುಕಲಿ ಅನ್ನೋದು ಒಂದು ಅಜೆಂಡಾ ಇಲ್ಲವೇ ಇಲ್ಲ ಬಿ ಜೆ ಪಿಯವ್ರಿಗೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರುವಂಥ ಈ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಈ ಥರದ್ದು ಪ್ರತಿಯೊಬ್ಬರಿಗೂ ತಲುಪಿದೆ. ಪ್ರತಿಯೊಬ್ಬರು ಅದನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವ್ರ ಸರ್ಕಾರ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿಯೊಬ್ಬರು ನೆಮ್ಮದಿಯಾಗಿ ಜೀವನ ಮಾಡುವಂಥದ್ದು ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಬರೀ ಹಿಂದುತ್ವ ಅನ್ನೋದು ಒಂದೇನಾ? ಬೇರೆ ಯಾರು ಹಿಂದೂಗಳು ಇಲ್ವಾ? ಮುಸ್ಲಿಮ್ಸು ಎಷ್ಟೋ ಜನ ಇವತ್ತು ಬಿ ಜೆ ಪಿಗೆ ಓಟ್ ಹಾಕ್ತಾ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ? ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ ಅನ್ನೋ ಉದ್ದೇಶದಲ್ಲಿ. ನೀವುಗಳು ಯಾಕೆ ಕೋಮುಗಲಭೆ ಸೃಷ್ಟಿ ಮಾಡ್ತೀರಾ? ನೀವು ಒಳ್ಳೇದು ಮಾಡಬೇಕಾದ್ರೆ ಹಿಂದುತ್ವ ಬಿಡಿ, ಅಭಿವೃದ್ಧಿ ಮಾಡಿ.